ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಬ್ಯಾಲೆನ್ಸ್ ಶೀಟ್ ಅನ್ನೋ ಒಂದು ಕಾನ್ಸೆಪ್ಟ್ನ ತಿಳ್ಕೊಳ್ತಿದ್ವಿ. ಬ್ಯಾಲೆನ್ಸ್ ಶೀಟ್ ಬಗ್ಗೆ ಫಸ್ಟು ತಿಳ್ಕೊಂಡು ಆಮೇಲೆ 6 ಮಾರ್ಕ್ಸ್ ಫಾರ್ಮೆಟ್ನ ಹೇಳ್ಕೊಡ್ತೀನಿ. ಫಾರ್ಮೆಟ್ ಆಗಿದ ತಕ್ಷಣ ಪ್ರಾಬ್ಲಮ್ನ ಸೋಲೋಣ. ಹಿಂದಿನ ಒಂದು ವಿಡಿಯೋದಲ್ಲಿ ಏನು ಮಾಡಿದ್ವಿ ಅಂದರೆ ಹಿಂದಿನ ಕ್ಲಾಸಲ್ಲಿ ಏನು ಮಾಡಿದ್ವಿ ಅಂದರೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಗ್ಗೆ ತಿಳ್ಕೊಂಡಿದ್ವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅದರ ನೋಟ್ಸ್ಗಳನ್ನ ಯಾವ ರೀತಿ ನಾವು ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೂಡ ಏನಾಗುತ್ತೆ ಅಂದರೆ 6 ಮಾರ್ಕ್ಸ್ ಕಂಪಲ್ಸರಿ ಇರುತ್ತೆ. ಆದರೆ ಒಂದು ವಿಷಯ ಏನಪ್ಪ ಅಂದರೆ 2019, 20, 21ರಲ್ಲಿ ಕರೋನಾ ಇತ್ತು, ಆ ಟೈಮಲ್ಲಿ ಎಕ್ಸಾಮ್ ನಡೀಲಿಲ್ಲ. 22ರಲ್ಲೂ ಕೂಡ ಮತ್ತು 23ರಲ್ಲೂ ಕೂಡ ಸತತವಾಗಿ 4 ವರ್ಷ ಯಾವುದು ಕೇಳಿದಾರೆ ಅಂದರೆ ಇನ್ಕಮ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಇನ್ಕಮ್ ಸ್ಟೇಟ್ಮೆಂಟ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕೇಳಿದ್ದಾರೆ. ಆದರೆ ಬ್ಯಾಲೆನ್ಸ್ ಶೀಟ್ ಇಲ್ಲಿವರೆಗೂ ಬಂದಿಲ್ಲ ಅಂತ ಅದನ್ನು ಬಿಡೋಕ್ಕಾಗಲ್ಲ. ಯಾಕಂದರೆ ಈ ವರ್ಷ ಬಂದರೆ ಏನು ಮಾಡ್ತೀರಾ, ಆ ಕಾರಣಕ್ಕಾಗಿ ಇದನ್ನು ಕೂಡ ಏನು ಮಾಡ್ತಾ ಇದ್ವಿ, 6 ಮಾರ್ಕ್ಸಿಗೆ ನಾವು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಸ್ಟಾರ್ಟ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ಹೆಡ್ಡಿಂಗ್ ಹಾಕಿ. ಬ್ಯಾಲೆನ್ಸ್ ಶೀಟ್ ಅಂದರೆ ಏನು, ಇದರಿಂದ ಏನು ಯೂಸ್ ಆಗುತ್ತೆ, ನಮ್ಮ ಸಂಸ್ಥೆಗೆ ಯೂಸ್ ಆಗುತ್ತೆ, ಅದೇ ರೀತಿ ಇದರಿಂದ ಯಾವ ರೀತಿ ಯಾವ ಅಸೆಟ್ಗಳು ಮತ್ತು ಲ್ಯಾಬಿಲಿಟಿಗಳನ್ನ ಯಾವ ರೀತಿ ಡಿವೈಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಹೆಡ್ಡಿಂಗ್ ಹಾಕಿ ಬ್ಯಾಲೆನ್ಸ್ ಶೀಟ್ ಅಂತ ಅದರ ಮೀನಿಂಗ್ನ ಬರ್ಸ್ತಾ ಇದ್ದೀನಿ, ಬರ್ಕೊಂಡು. A balance sheet statement is a statement. A balance sheet statement is a statement. A balance sheet statement is a statement of a balance sheet statement is a statement of sources and application of sources and application of funds. Sources and application of funds. Full stop. Continue. The balance sheet presents present means ತೋರಿಸುವುದು. Balance sheet presents the sources from which the company has. The balance sheet presents the sources from which the company has mobilized, MOBILISED, mobilized funds required for the business and utilization of the funds. Utilization of funds. ನೋಡಿ ಏನು ಹೇಳ್ತಾರೆ ಅಂದರೆ ಬ್ಯಾಲೆನ್ಸ್ ಶೀಟ್ ಅಂದರೆ ಏನಂತ ಹೇಳ್ತಾರೆ ಅಂದರೆ ಬ್ಯಾಲೆನ್ಸ್ ಶೀಟ್ ಈಸ್ ಅ ಸ್ಟೇಟ್ಮೆಂಟ್. ಇದೊಂದು ಅಕೌಂಟ್ ಅಲ್ಲ, ಇದು ಒಂದು ಸ್ಟೇಟ್ಮೆಂಟ್, ಇದೊಂದು ಹೇಳಿಕೆ. ಇಲ್ಲಿ ಅಕೌಂಟನ್ನು ನಾವು ಸಾಲ್ವ್ ಮಾಡಲ್ಲ, ಆಲ್ರೆಡಿ ಸಾಲ್ವ್ ಮಾಡಿರುವಂಥ ಎಲ್ಲ ಹೇಳಿಕೆಗಳನ್ನು ಏನು ಮಾಡ್ತೀವಿ, ಎಲ್ಲ ಅಕೌಂಟ್ಗಳನ್ನ ಇಲ್ಲಿ ತಂದು ತೋರಿಸ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಇನ್ನೊಂದು ಕಡೆ ತಂದಿರುವಂಥ ಲ್ಯಾಬಿಲಿಟಿಗಳನ್ನ ತೋರಿಸ್ತೀವಿ, ನಮ್ಮ ಹತ್ರ ಇರುವಂಥ ಅಸೆಟ್ಗಳ ಬಗ್ಗೆ ತೋರಿಸ್ತೀವಿ. ನಾವು ಕಂಡಿರುವಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ನೆಟ್ ಪ್ರಾಫಿಟ್ ಮತ್ತು ನೆಟ್ ಲಾಸ್ಗಳನ್ನು ಕೂಡ ಲ್ಯಾಬಿಲಿಟಿಲಿ ತೋರಿಸ್ತೀವಿ. ಯಾವುದಪ್ಪ ಅಂದರೆ ಶೇರ್ ಹೋಲ್ಡರ್ ಫಂಡ್ನಲ್ಲಿ ತೋರಿಸ್ತೀವಿ. ಸೊ ನಮ್ಮ ಹತ್ರ ಓದಿರುವಂಥ ರಿಸರ್ವ್ ಸರ್ಪ್ಲಸ್ನ ಕೂಡ ತೋರಿಸ್ತೀವಿ. ನಾವು ಇನ್ನೊಬ್ಬರ ಹತ್ರ ತಗೊಂಡಿರುವ ಸಾಲಗಳನ್ನ ಕೂಡ ಇಲ್ಲಿ ಏನು ಮಾಡ್ತೀವಿ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಲ್ಯಾಬಿಲಿಟಿ ಸೈಡ್ ತೋರಿಸ್ತೀವಿ. ಆಮೇಲೆ ಟೈಪ್ಸ್ ಆಫ್ ಶೇರ್ಸ್, ಎರಡು ಥರ ಶೇರ್ಸ್ ಇರ್ತವೆ. ಯಾವುದು, ಒಂದು ಇಕ್ವಿಟಿ ಶೇರ್ಸ್, ಒಂದು ಪ್ರಿಫರೆನ್ಸ್ ಶೇರ್ಸು, ಆಮೇಲೆ ಡೆಬೆಂಚರ್ಸು. ಇವೆಲ್ಲ ಇನ್ಫಾರ್ಮೇಷನನ್ನು ಏನು ಮಾಡುತ್ತೆ ಅಂದರೆ ಬ್ಯಾಲೆನ್ಸ್ ಶೀಟ್ ತೋರಿಸ್ತದೆ ನಮಗೆ. ಆದರೆ ನಾವು ಇನ್ನೂ ಜನರಿಗೆ ಎಷ್ಟು ಕೊಡಬೇಕಾಗಿದೆ ಬಾಕಿ, ಮತ್ತು ನಮ್ಮ ಹತ್ರ ಪ್ರೆಸೆಂಟ್ ಇರುವಂಥ ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಅಟ್ ಬ್ಯಾಂಕು ಮತ್ತು ಅಸೆಟ್ಗಳು, ಕರೆಂಟ್ ಅಸೆಟ್ ಮತ್ತು ನಾನ್ ಕರೆಂಟ್ ಅಸೆಟ್, ಇವೆಲ್ಲ ಏನು ಮಾಡುತ್ತಪ್ಪ ಅಂದರೆ ಬ್ಯಾಲೆನ್ಸ್ ಶೀಟ್ ನಮಗೆ ಇನ್ಫಾರ್ಮೇಷನ್ ಮಾಹಿತಿಯನ್ನು ಕೊಡುತ್ತೆ. ಇದು ಅಕೌಂಟ್ ಅಲ್ಲ, ಆ ಕಾರಣಕ್ಕೆ ಇದಕ್ಕೆ ಏನಂತ ಕರಿತೀವಿ ನಾವು, ಸ್ಟೇಟ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟು ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಆಫ್ ದಿ ಫಂಡ್ಸ್ ಅಂತ ಹೇಳಿದ್ರು. ಅದೇ ಬ್ಯಾಲೆನ್ಸ್ ಶೀಟ್ ಪ್ರೆಸೆಂಟ್ ಸೋರ್ಸಸ್ ಫ್ರಮ್ ವಿಚ್ ದ ಕಂಪನಿ ಹ್ಯಾಸ್ ಮೊಬಿಲೈಸ್ ಫಂಡ್ಸ್ ರೆಕ್ವೈರ್ಡ್ ಫಾರ್ ದಿ ಬಿಸ್ನೆಸ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ಫಂಡ್ಸ್. ಅಂದರೆ ನಮ್ಮ ಹತ್ರ ಇರುವಂಥ ಹಣವನ್ನು ಹೇಗೆ ಬಳಕೆ ಮಾಡಬೇಕು, ಮತ್ತು ನಮ್ಮ ಹತ್ರ ಹಣ ಇರಲಿಲ್ಲ ಅಂದರೆ ಯಾವ ರೀತಿ ಹಣವನ್ನು ಕಲೆಕ್ಷನ್ ಮಾಡಬೇಕು ಅನ್ನೋದು ಕೂಡ ಏನು ಮಾಡುತ್ತಪ್ಪ ಅಂದರೆ ಬ್ಯಾಲೆನ್ಸ್ ಶೀಟ್ ಏನು ಮಾಡುತ್ತೆ, ಹೇಳಿಕೊಡುತ್ತೆ. ಬ್ಯಾಲೆನ್ಸ್ ಶೀಟಿಂದ ಏನು ಮಾಡ್ತೀವಿ ನಾವು,
ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಅರ್ಥ ಮಾಡ್ಕೊಳ್ತೀವಿ, ನಮ್ಮ ಹತ್ರ ಇರುವಂತಹ ಹಣಕಾಸಿನ ಸ್ಥಿತಿಗತಿ ಅರ್ಥ ಮಾಡ್ಕೊಳ್ತೀವಿ. ಹೋದ ವರ್ಷ ನಮ್ಮ ಹಣಕಾಸಿನ ಸ್ಥಿತಿಗತಿ ಹೆಂಗಿತ್ತು, ಈ ವರ್ಷ ಹಣಕಾಸಿನ ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಏನು ಮಾಡುತ್ತಪ್ಪ ಅಂದ್ರೆ ಬ್ಯಾಲೆನ್ಸ್ ಶೀಟ್ ತೋರಿಸಿಕೊಡುತ್ತೆ. ವೀಕ್ ಬ್ಯಾಲೆನ್ಸ್ ಶೀಟ್ ಹತ್ರ ಇತ್ತು ಅಂದ್ರೆ ನಮ್ಮ ಫೈನಾನ್ಷಿಯಲ್ ಸ್ಥಿತಿಗತಿ ಏನಾಗುತ್ತಪ್ಪ ಅಂದ್ರೆ ವೀಕ್ ಆಗಿ ಹೋಗುತ್ತೆ. ನಾವು ಉತ್ಪಾದನೆ ಮಾಡೋದು ಕೂಡ ವೀಕ್ ಆಗುತ್ತೆ, ಸೇಲ್ಸ್ ಮಾಡೋದು ಕೂಡ ವೀಕ್ ಆಗುತ್ತೆ. ಯಾಕಾಗಿ ಬ್ಯಾಲೆನ್ಸ್ ಶೀಟ್ ನಮ್ದು ಏನಿದೆ ವೀಕ್ ಇದೆ. ಸೊ ಫೈನಾನ್ಷಿಯಲ್ ಅಪ್ಲಿಕೇಶನ್ಸ್ ಮತ್ತು ಅಲ್ಲಿರುವಂಥ ಸೋರ್ಸಸ್ ಏನಿದೆಪ್ಪ ಅಂದರೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಮ್ಮದು ಪ್ರತಿ ವರ್ಷ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಹಣಕಾಸಿನ ಸ್ಥಿತಿಗತಿ ಕಡಿಮೆ ಆಗುತ್ತಾ ಹೋದರೆ ನಮ್ಮ ಮುಕ್ತಾಯ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಹಣಕಾಸಿನ ಸ್ಥಿತಿಗತಿ ಹೆಚ್ಚಾಗ್ತಾ ಹೋದರೆ ಬ್ಯಾಲೆನ್ಸ್ ಶೀಟಲ್ಲಿ ಫಂಡ್ಸ್ ಜಾಸ್ತಿ ಆಗ್ತಾ ಹೋದರೆ ಏನಾಗುತ್ತೆ, ನಮ್ಮ ಕಂಪ್ನಿ ಜಾಸ್ತಿ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ತಿಳಿಸ್ಕೊಡುತ್ತೆ. ಯಾವುದು ಬ್ಯಾಲೆನ್ಸ್ ಶೀಟ್. ಸೊ ಯಾವುದೇ ಒಂದು ಸಂಸ್ಥೆಯಲ್ಲಿ ನಾನು ಬರೀ ಪುಸ್ತಕದಲ್ಲಿ ಹೇಳ್ತಾ ಇಲ್ಲ, ನಿಮ್ಮ ಜನರಲ್ ನಾಲೆಜ್ ಹೇಳ್ತಾ ಇದ್ದೀನಿ, ನಿಮ್ಮ ಜೀವನದಲ್ಲಿರೋದನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಹಣ ಇದ್ದರೆ, ನಿಮ್ಮ ಹತ್ರ ಹಣವನ್ನು ನೀವು ತೋರಿಸ್ತಾ ಇದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ನಿಮ್ಮ ರಿಲೇಷನ್ಸ್ ಅವ್ರಿಗೆ ಏನು ಮಾಡ್ತಾರೆ, ಹತ್ತಿರ ಆಗ್ತಾರೆ, ಜಾಸ್ತಿ ಆಗ್ತಾರೆ ತಾನೆ. ನಿಮ್ಮ ಹತ್ರ ದುಡ್ಡು ಇರಲಿ, ನಿಮ್ಮ ಹತ್ರ ಏನಾದರೂ ಜಾಸ್ತಿ ದುಡ್ಡು ಇತ್ತಂದರೆ ಜನ ಓಡಿ ಬರ್ತಾರೆ. ಅದೇ ದುಡ್ಡು ಇರಲಿಲ್ಲ, ನೀವು ಬಡತನದಲ್ಲಿದ್ರಿ, ನಿಮಗೆ ಕೊಡಬೇಕಾಗುತ್ತೆ ಅಂತ ಏನು ಮಾಡ್ತಾರೆ, ಸ್ವಲ್ಪ ದೂರ ಹೋಗ್ಬಿಡ್ತಾರೆ. ಬ್ಯಾಲೆನ್ಸ್ ಶೀಟ್ ಕೂಡ ಹಂಗೆ. ಬ್ಯಾಲೆನ್ಸ್ ಶೀಟು ಜಾಸ್ತಿ ಫಂಡ್ಸ್ ಇದ್ದರೆ, ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಜಾಸ್ತಿ ಫಂಡು ಜಾಸ್ತಿ ಇತ್ತಂದರೆ ಶೇರ್ ಹೋಲ್ಡರ್ಸ್ ಆಗಲಿ, ಎಂಪ್ಲಾಯೀಸ್ ಆಗಲಿ, ಕಸ್ಟಮರ್ಸ್ ಆಗಲಿ, ನಿಮ್ಮ ಸಂಸ್ಥೆಗೆ ಜನ ಜಾಸ್ತಿ ಬರ್ತಾರೆ. ಅದೇ ನಿಮ್ಮ ಬ್ಯಾಲೆನ್ಸ್ ಶೀಟ್ ವೀಕ್ ಇತ್ತಂದರೆ ಈ ಕಸ್ಟಮರ್ಸು, ಎಂಪ್ಲಾಯೀಸು, ಶೇರ್ ಹೋಲ್ಡರ್ಸು ನಿಮ್ಮ ಸಂಸ್ಥೆಯಿಂದ ಸ್ವಲ್ಪ ಕಡಿಮೆ ಆಗ್ಬೋದು ಹೋಗ್ತಾರೆ. ಅದಕ್ಕೆ ಬ್ಯಾಲೆನ್ಸ್ ಶೀಟ್ ಯಾವಾಗಲೂ ಒಂದು ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ ಏನಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ಕಂಪ್ನಿಯ ಒಂದು ಕಾಂಡ ಅಂತ ಕರೀತಾರೆ. ಅಂದರೆ ಒಂದು ಗಿಡ ನಿಲ್ಬೇಕಾದ್ರೆ ಕಾಂಡ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಅದೇ ರೀತಿ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಕಂಪ್ನಿ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಅದಕ್ಕಾಗಿ ಬ್ಯಾಲೆನ್ಸ್ ಶೀಟ್ನ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಇದೆ. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಬ್ಯಾಲೆನ್ಸ್ ಶೀಟಲ್ಲಿ ಕೆಲವೊಂದಿಷ್ಟು ಕಂಟೆಂಟ್ಸ್ಗಳು ಬರ್ತಾವೆ, ಬರ್ಕೊಂಬಿಡಿ. ಕಂಟೆಂಟ್ಸ್ ಆಫ್ ಬ್ಯಾಲೆನ್ಸ್ ಶೀಟ್, ಅಥವಾ ಅದಕ್ಕಿಂತ ಮುಂಚೆ ಟೈಪ್ಸ್ ಆಫ್ ಬ್ಯಾಲೆನ್ಸ್ ಶೀಟ್. ಟೈಪ್ಸ್ ಆಫ್ ಬ್ಯಾಲೆನ್ಸ್ ಶೀಟ್ ಏನು ಸರ್, ಬ್ಯಾಲೆನ್ಸ್ ಶೀಟ್ ಅನ್ನು ಟೈಪ್ಸ್ ಮಾಡ್ತಾರೆ ಅಂತ ನೀವು ಕೇಳಬಹುದು. ಟೈಪ್ಸ್ ಆಫ್ ಬ್ಯಾಲೆನ್ಸ್ ಶೀಟ್ ಟೈಪ್ಸ್ ಇದಾವೆ. ಎಸ್ ಇದಾವೆ. ಹಳೆಯ ಕಾಲದ ಪದ್ಧತಿ ಪ್ರಕಾರ ನಾವು ಕಲಿತಾ ಇರುವಂತ ಟೈಮ್ದಲ್ಲಿ ಬ್ಯಾಲೆನ್ಸ್ ಶೀಟ್ ಏನಿತ್ತಪ್ಪ ಅಂದ್ರೆ ನಂಬರ್ 1 ಅಂಡ್ ನಂಬರ್ 2 ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಇದೆ. ಇವಾಗ ಯಾವ್ದಿದೆ, ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್. ಮೊದಲು ನಾವು ಕಲಿತಾ ಇರುವಂತ ಟೈಮ್ ಏನಿತ್ತು ಅಂದ್ರೆ ಹಾರಿಜಾಂಟಲ್ ಬ್ಯಾಲೆನ್ಸ್ ಶೀಟ್. ನಿಮಗೂ ಇತ್ತು ಫಸ್ಟ್ ಪಿಯುಸಿಯಲ್ಲಿ. ಸರ್ ಹಾರಿಜಾಂಟಲ್ ಅಂದ್ರೆ ಏನು ಮತ್ತು ವರ್ಟಿಕಲ್ ಅಂದ್ರೆ ಏನು ಅಂತ ನೀವು ಕೇಳಬಹುದು. ಸೊ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳ್ತೀನಿ. ಹಾರಿಜಾಂಟಲ್ ಅಂದ್ರೆ ಅಡ್ಡ, ಎಡದಿಂದ ಬಲಕ್ಕೆ ಅಥವಾ ಬಲದಿಂದ ಎಡಕ್ಕೆ, ಇದಕ್ಕೆ ಹಾರಿಜಾಂಟಲ್ ಅಂತ ಕರಿತೀವಿ. ಅದೇ ವರ್ಟಿಕಲ್ ಅಂದ್ರೆ ಮೇಲಿನಿಂದ ಕೆಳಕ್ಕೆ. ಎರಡು ತರ ಬ್ಯಾಲೆನ್ಸ್ ಶೀಟ್ ಬರ್ತವೆ. ನಂಬರ್ 1 ಹಾರಿಜಾಂಟಲ್ ಬ್ಯಾಲೆನ್ಸ್ ಶೀಟ್, ಇನ್ನೊಂದು ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್. ನಾವು ಬಿಡಿಸ್ತಾ ಇರೋ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇದೆ ಅಂತ ತೋರಿಸ್ತಾನೆ ನೀವು. ಫಸ್ಟು ಎರಡನ್ನ ತೋರಿಸ್ತೀನಿ. ಇಲ್ಲಿ 2 ಬ್ಯಾಲೆನ್ಸ್ ಶೀಟ್ ಇದೆ. ಇದು ಲ್ಯಾಬಿಲಿಟೀಸ್, ಇದು ಅಸೆಟ್ಸ್. ಇದು ಯಾವುದು ಈ ರೀತಿ ಇದ್ರೆ ಏನಾಗುತ್ತೆ, ಹಾರಿಜಾಂಟಲ್ ಬ್ಯಾಲೆನ್ಸ್ ಶೀಟ್. ಹಳೆಯ ಕಾಲದಲ್ಲಿ ಅಂದರೆ ಫಸ್ಟ್ ಇಯರಲ್ಲಿ ನೀವು ಫಸ್ಟ್ ಇಲ್ಲಿ ಯಾವ ರೀತಿ ಕಲ್ತಿದ್ದೀರಿ ಬ್ಯಾಲೆನ್ಸ್ ಶೀಟ್ ಇದೆ ಕಲ್ತಿದ್ದೀರಿ, ಇದನ್ನೇ ಕಲಿಸ್ಕೊಟ್ಟಿದ್ದೀವಿ. ಆದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಬ್ಯಾಲೆನ್ಸ್ ಶೀಟ್ ಚೇಂಜ್ ಆಗುತ್ತೆ, ಈ ರೀತಿ ಬರುತ್ತೆ. ಇದು ನೋಟ್ಸ್ ಅಂತ ಬರುತ್ತೆ, ಆಮೇಲೆ ರುಟೀಸ್ ಅಂತ ಬರುತ್ತೆ, ಇದು ಪರ್ಟಿಕ್ಯುಲರ್ಸ್ ಅಂತ ಬರುತ್ತೆ. ಇಲ್ಲಿ ನಂಬರ್ 1 ಲ್ಯಾಬಿಲಿಟೀಸ್ ಬರುತ್ತೆ, ಇದು ಟೋಟಲ್ ಲ್ಯಾಬಿಲಿಟೀಸ್. ಇಲ್ಲಿ ಅಸೆಟ್ಸ್, ಸೆಕೆಂಡ್ 1 ಅಸೆಟ್ಸ್ ಅಂತ ಬರುತ್ತೆ, ಇಲ್ಲಿ ಟೋಟಲ್ ಅಸೆಟ್ಸ್ ಅಂತ ಬರುತ್ತೆ. ಪ್ರೆಸೆಂಟ್ಲಿ ನಾವು ಬಿಡಿಸ್ಬೇಕಾಗಿದ್ದು ಸೆಕೆಂಡ್ ಪಿಯುಸಿ ಎಕ್ಸಾಮಲ್ಲಿ ಬಿಡಿಸ್ಬೇಕಾಗಿದ್ದು ಯಾವುದಪ್ಪ ಅಂದರೆ ಯಾವ ಬ್ಯಾಲೆನ್ಸ್ ಶೀಟು, ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ನಾವು ಬಿಡಿಸ್ತಾ ಇರೋ ಬ್ಯಾಲೆನ್ಸ್ ಶೀಟ್ ಯಾವುದು, ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್. ಅಂದರೆ ನಾವು ಈಗ ವರ್ಟಿಕಲ್ ಬ್ಯಾಲೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಾರಿಜಾಂಟಲ್ ಅಂದರೆ ಈ ಥರ ಇರುತ್ತೆ, ವರ್ಟಿಕಲ್ ಅಂದರೆ ಈ ಥರ ಇರುತ್ತೆ. ಗೊತ್ತಾಗಲ್ಲ, ಬ್ಯಾಲೆನ್ಸ್ ಶೀಟಲ್ಲಿ 2 ಪ್ರಕಾರಗಳಿರ್ತವೆ. ನೆಕ್ಸ್ಟ್ ಹೆಡ್ಡಿಂಗ್ ಹಾಕಿ, ಕಂಟೆಂಟ್ಸ್ ಆಫ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಒಳಗಡೆ ಏನಿರುತ್ತೆ ಏನಿರೋದು.
ಬ್ಯಾಲೆನ್ಸ್ ಶೀಟ್ ನ ಅಂಶಗಳು ಕಂಟೆಂಟ್ಸ್ ಆಫ್ ಬ್ಯಾಲೆನ್ಸ್ ಶೀಟ್. ಕಂಟೆಂಟ್ಸ್ ಸೊ ಎರಡು ಕಂಟೆಂಟ್ಸ್ ಬರ್ತವೆ, ಇಂಪಾರ್ಟೆಂಟ್ ಎರಡು ಕಂಟೆಂಟ್ಸ್ ಬರ್ತವೆ. ಯಾರು ಇದ್ದೀರಾ? ಹೇಳಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎರಡು ಕಂಟೆಂಟ್ಸ್ ಬರ್ತವೆ. ಯಾವ ಬರ್ತವೆ? ಯಾರು ಇದ್ದೀರಾ? ವೆರಿ ಗುಡ್. ಲ್ಯಾಬಿಲಿಟೀಸ್ ಅಂಡ್ ಅಸೆಟ್ಸ್. ಫಸ್ಟ್ ಬಂದ್ಬಿಟ್ಟು ಲ್ಯಾಬಿಲಿಟೀಸ್. ಇನ್ನೊಂದು ಯಾವ್ದು ಬರ್ತದೆ? ಅಸೆಟ್ಸ್. ಬರ್ಕೊಳ್ಳಿ. ಇನ್ನು ಲ್ಯಾಬಿಲಿಟೀಸ್ ಅಲ್ಲಿ ಮತ್ತೆ ಮೂರು ತರ ಬರ್ತವೆ ಅಂತ ಹೇಳಿದೆ. ಹೇಳಿ. ನಂಬರ್ 1 ಶೇರ್ ಹೋಲ್ಡರ್ ಫಂಡ್. ಅದಕ್ಕೆ ಕ್ಯಾಪಿಟಲ್ ಅಂತಲೂ ಕರೀಬಹುದು. ನಂಬರ್ 2 ನಾನ್ ಕರೆಂಟ್ ಲ್ಯಾಬಿಲಿಟಿ. ಇನ್ನೊಂದು ಕರೆಂಟ್ ಲ್ಯಾಬಿಲಿಟೀಸ್. ಇನ್ನು ಅಸೆಟ್ ಅಲ್ಲೂ ಕೂಡ ಎರಡು ರೀತಿ ಅಸೆಟ್ಸ್ ಬರ್ತವೆ. ಯಾರ್ಯಾರ? ಒಂದು ನಾನ್ ಕರೆಂಟ್ ಅಸೆಟ್, ಇನ್ನೊಂದು ಕರೆಂಟ್ ಅಸೆಟ್. ನಾನ್ ಕರೆಂಟ್ ಅಸೆಟ್, ಕರೆಂಟ್ ಅಸೆಟ್ ಬರ್ಕೊಳ್ಳಿ. ಇನ್ನೊಂದೇ, ಇನ್ನೂ ಡಿವೈಡ್ ಮಾಡ್ತೀನಿ. ಈ ನಾನ್ ಕರೆಂಟ್ ಅಸೆಟ್ ಅಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಇದೆ, ಫಿಕ್ಸ್ಡ್ ಅಸೆಟ್ ಅಂತ ಕರಿತೀವಿ. ನಾನ್ ಕರೆಂಟ್ ಅಸೆಟ್ಗೆ ಇನ್ನೊಂದು ಹೆಸರು ಫಿಕ್ಸ್ಡ್ ಅಸೆಟ್ ಅಂತ ಕರಿತೀವಿ. ಈ ಫಿಕ್ಸ್ಡ್ ಅಸೆಟ್ ಅಲ್ಲಿ ಮತ್ತೆ ಎರಡು ಭಾಗ ಮಾಡ್ತೀನಿ. ನಾನು ಮಾಡಲ್ಲ, ಆಲ್ರೆಡಿ ಮಾಡಿದ್ದಾರೆ, ಅದನ್ನ ಹೇಳ್ತಾ ಇದ್ದೀನಿ. ಸೊ ಒಂದು ಟ್ಯಾನ್ಸಿಬಲ್ ಅಸೆಟ್. ಫಿಕ್ಸ್ಡ್ ಅಸೆಟ್. ನಾನ್ ಕರೆಂಟ್ ಅಸೆಟ್ ಅಂದರೆ ಫಿಕ್ಸ್ಡ್ ಅಸೆಟ್. ಆಮೇಲೆ ಟ್ಯಾನ್ಸಿಬಲ್ ಅಸೆಟ್, ಆಮೇಲೆ ಇಂಟ್ಯಾನ್ಸಿಬಲ್ ಅಸೆಟ್. ಇಂಟ್ಯಾನ್ಸಿಬಲ್ ಅಸೆಟ್ಸ್. ಬರ್ಕೊಳ್ಳಿ. So non-current liabilities, fixed assets, non-current liabilities, fixed assets ಅನ್ನೋದು liability. ನಾನ್ ಕರೆಂಟ್ ಅಸೆಟ್ ಅಂತೂ ಒಂದೇ, ಫಿಕ್ಸ್ಡ್ ಅಸೆಟ್ ಅಂತೂ ಒಂದೇ. ಎರಡು ಅರ್ಥ ಒಂದೇ ಬರೋದು. ಅದರ ನೀವು ಕರೆಂಟ್ non-current assets ಅಂತ ಸಾರಿ ವೇಟ್ ಮಾಡಿ, ನಾನೇ ಕನ್ಫ್ಯೂಸ್ ಆಗಿದ್ದೀನಿ. ನೀವು ಹೇಳೋದು ಕರೆಕ್ಟ್ ಇದೆ. ಆ ಕಡೆ ಬರ್ಸ್ಬೇಕಾಗಿತ್ತು, ಸಾರಿ. ಇದಕ್ಕೆ ಫಿಕ್ಸ್ಡ್ ಅಸೆಟ್ ಅಂತ. ರೈಟ್, ಅವ್ರು ಹೇಳೋದು ಕರೆಕ್ಟ್ ಇದೆ. ಫಿಕ್ಸ್ಡ್ ಅಸೆಟ್ಸ್. ಇಲ್ಲಿ ಟ್ಯಾನ್ಸಿಬಲ್ ಅಸೆಟ್ಸ್ ಆಮೇಲೆ ಇಂಟ್ಯಾನ್ಸಿಬಲ್ ಅಸೆಟ್ ಅಂತ ಕರಿತೀವಿ. ಟ್ಯಾನ್ಸಿಬಲ್ ಅಸೆಟ್ ಅಂಡ್ ಇಂಟ್ಯಾನ್ಸಿಬಲ್ ಅಸೆಟ್. ನಾನು ಕನ್ಫ್ಯೂಸ್ ಆಗಿದೆ. ಕಂಪ್ಲೀಟ್ ಆಯ್ತಾ? ಓಕೆ, ನೋಡಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಂಟೆಂಟ್ಸ್ ಆಫ್ ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕಾದ್ರೆ ವೆರಿ ಇಂಪಾರ್ಟೆಂಟು. ಎರಡು ಭಾಗನ ಮಾಡ್ತೀವಿ. ಮೇನ್ ಇಂಪಾರ್ಟೆಂಟು ನಂಬರ್ 1 ಲ್ಯಾಬಿಲಿಟೀಸ್ ಆಗುತ್ತೆ, ನಂಬರ್ 2 ಬಂದ್ಬಿಟ್ಟು ಅಸೆಟ್ಸ್ ಆಗುತ್ತೆ. ಸೊ ಯಾವಾಗಲೂ ಇವು ಎರಡು ಈಕ್ವಲ್ಸ್ ಟು ಇರ್ತವೆ. ಲ್ಯಾಬಿಲಿಟೀಸ್ ಎಷ್ಟಿರುತ್ತೆ ಅಷ್ಟೇ ಅಸೆಟ್ ಇರಬೇಕು. ಅದು ಅಂದಾಗ ಮಾತ್ರ ಬ್ಯಾಲೆನ್ಸ್ ಶೀಟ್ ಕಂಪ್ಲೀಟ್ ಆಗಿ ಪರಿಪೂರ್ಣವಾಗುತ್ತೆ. ಇಲ್ಲ ಅಂದರೆ ಜಾಸ್ತಿ ಆಯಿತು, ಅದು ಕಡಿಮೆ ಆಯಿತು ಅಂದರೆ ಅದು ಯಾವತ್ತೂ ಕಂಪ್ಲೀಟ್ ಬ್ಯಾಲೆನ್ಸ್ ಶೀಟ್ ಅಲ್ಲ. ಸೊ ಇಲ್ಲಿ
ಲ್ಯಾಬಿಲಿಟೀಸ್ ಅಲ್ಲಿ ಮತ್ತೆ 3 ಭಾಗ ಮಾಡ್ತಾ ಇದೀವಿ. ಒಂದು ಶೇರ್ ಹೋಲ್ಡರ್ ಫಂಡು, ಷೇರುಗಳಿಂದ ಕಲೆಕ್ಷನ್ ಮಾಡಿದಂಥ ಫಂಡ್. ಶೇರ್ ಹೋಲ್ಡರ್ ಫಂಡ್ ಅಲ್ಲಿ ಶೇರ್ ಕ್ಯಾಪಿಟಲ್ ಬರುತ್ತೆ. ಶೇರ್ ಕ್ಯಾಪಿಟಲ್ ಅಲ್ಲಿ ಮತ್ತೆ 2 ಭಾಗ ಮಾಡ್ತೀವಿ. ಅದನ್ನ ಹಂಗ ಬಿಡಿಸ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ, ಶೇರ್ ಹೋಲ್ಡರ್ ಫಂಡ್ ಅಲ್ಲಿ ಶೇರ್ ಕ್ಯಾಪಿಟಲ್ ಬರುತ್ತೆ. ಶೇರ್ ಕ್ಯಾಪಿಟಲ್ ಅಲ್ಲಿ ಮತ್ತೆ 2 ಕ್ಯಾಪಿಟಲ್ ಬರ್ತವೆ. ಯಾವುದು? ಒಂದು 2 ಶೇರ್ಸ್ ಯಾವ್ದು ಬರುತ್ತೆ? ಒಂದು ಇಕ್ವಿಟಿ ಶೇರ್ಸ್, ಇನ್ನೊಂದು ಪ್ರೆಫರೆನ್ಸ್ ಶೇರ್ಸ್ ಬರುತ್ತೆ. ಇನ್ನು ಇಕ್ವಿಟಿ ಶೇರ್ಸ್ ಅಲ್ಲಿ ಮತ್ತೆ ಅಥರೈಸ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ ಕ್ಯಾಪಿಟಲ್, ಕಾರ್ಡ್ ಆಫ್ ಕ್ಯಾಪಿಟಲ್ ಹೇಳಿದ್ನಲ್ಲ, ಅವೆಲ್ಲ ಬರ್ತವೆ. ಅದೆಲ್ಲ ಪೂರ್ತಿ ಪಾರ್ಟ್ ಯಾವ್ದೊಂದು ಶೇರ್ ಹೋಲ್ಡರ್ ಫಂಡ್ ಅಲ್ಲಿ ಬರುತ್ತೆ. ಅದನ್ನೆಲ್ಲ ಇಲ್ಲಿ ಬರ್ಸಲ್ಲ, ನಾನು ಡೈರೆಕ್ಟ್ಲಿ ಫಾರ್ಮ್ಯಾಟ್ ಅಲ್ಲಿ ಬರ್ಸ್ತೀನಿ. ಸೊ ಶೇರ್ ಕ್ಯಾಪಿಟಲ್, ಶೇರುಗಳಿಂದ ಕಲೆಕ್ಷನ್ ಮಾಡಿದ ಹಣ, ಇದನ್ನು ವಾಪಸ್ ನಾವು ಕೊಡಬೇಕಾಗತ್ತೆ. ಅದನ್ನು ವಾಪಸ್ ಕಂಪ್ನಿಯಿಂದ ವಾಪಸ್ ನಾವು ಕೊಡಬೇಕಾಗತ್ತೆ. ಇದು ಕೂಡ ಲ್ಯಾಬಿಲಿಟೀಸ್. ಲ್ಯಾಬಿಲಿಟೀಸ್ ಮೀನ್ಸ್ ಹೊಣೆಗಾರಿಕೆ, ಕೊಡಬೇಕಾಗಿದ್ದು ಕೊಟ್ಟಿಲ್ಲ, ನಮ್ಮ ಹತ್ರ ಇದೆ. ಅದಕ್ಕಾಗಿ ಶೇರ್ ಹೋಲ್ಡರ್ ಫಂಡ್ ಕೂಡ ಏನಾಗುತ್ತೆ? ಒಂದು ಲ್ಯಾಬಿಲಿಟೀಸ್ ಆಗುತ್ತೆ. ಇನ್ನು ನಾನ್ ಕರೆಂಟ್ ಲ್ಯಾಬಿಲಿಟೀಸ್, ಇಲ್ಲಿ ಮೋಸ್ಟ್ ಆಫ್ ಆಲ್ ಏನಾಗುತ್ತಪ್ಪ ಅಂದರೆ ಲಾಂಗ್ ಟರ್ಮ್ ಲೋನ್ ಬರ್ತವೆ. ಲಾಂಗ್ ಟರ್ಮ್ ಅಂದರೆ ಭಾಳ ವರ್ಷಕ್ಕೆ ನಾವು ಲೋನ್ ತೊಗೊಂಡಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನಾನು ಒಬ್ಬರ ಹತ್ರ ದುಡ್ಡು ಇಸ್ಕೊಂಡು 1 ತಿಂಗಳಿಗೆ ವಾಪಸ್ ಕೊಟ್ಟೆ ಅಂದರೆ ಅದು ಎಲ್ಲಿ ಬರುತ್ತೆ? ಕರೆಂಟ್ ಲ್ಯಾಬಿಲಿಟಿ ಬರುತ್ತೆ. ನಾನು ಇಸ್ಕೊಂಡು 2 ವರ್ಷ ಆದಮೇಲೆ ಕೊಟ್ಟೆ ಅಂದರೆ ಅದು ನಾನ್ ಕರೆಂಟ್. 1 ವರ್ಷದ ಒಳಗಡೆ ಹಣವನ್ನು ತಗೊಂಡು ವಾಪಸ್ ಕೊಟ್ಟರೆ, ಅಂದರೆ ಲೋನ್ ತೊಗೊಂಡು ವಾಪಸ್ ಕೊಟ್ಟರೆ ಅದು ಕರೆಂಟ್ ಅಸೆಟ್ ಆಗುತ್ತೆ. 1 ವರ್ಷಕ್ಕಿಂತ ಜಾಸ್ತಿ ಅವಧಿಗೆ ನಾವು ಹಣವನ್ನು ಲೋನ್ ಆಗಿ ತೊಗೊಂಡ್ರೆ ಅದೇನಾಗುತ್ತೆ? ನಾನ್ ಕರೆಂಟ್ ಲ್ಯಾಬಿಲಿಟೀಸ್ ಆಗುತ್ತೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಡೆಬೆಂಚರ್ಸ್ ಹೇಳಿದ್ದೀನಿ. ಡೆಬೆಂಚರ್ಸ್ 1 ವರ್ಷಕ್ಕೆ ತಗೊಳ್ಳಲ್ಲ, 5 ವರ್ಷ, 10 ವರ್ಷ, 20 ವರ್ಷಕ್ಕೆ ಸಾಲ ಪತ್ರಗಳನ್ನ ತಗೋತೀವಿ. ಡೆಬೆಂಚರ್ಸ್ ಬರುತ್ತೆ. ಲಾಂಗ್ ಟರ್ಮ್ ಬ್ಯಾಂಕ್ ಲೋನು, ಲಾಂಗ್ ಟರ್ಮ್ ಲೋನು, ಇವೆಲ್ಲ ನಾನ್ ಕರೆಂಟ್ ಲ್ಯಾಬಿಲಿಟೀಸ್ ಬರುತ್ತೆ. ಇನ್ನು ಕರೆಂಟ್ ಲ್ಯಾಬಿಲಿಟಿ ಏನು ಬರುತ್ತೆ ಅಂದರೆ ಕ್ರೆಡಿಟರ್ಸ್. ನಮ್ಗೆ 1 ತಿಂಗಳಿಗೆ ಉದುರಿ ಕೊಡ್ತಾ ಇರ್ತಾನೆ. ಈಗ ನಿಮ್ದು ಸಂಸ್ಥೆ ಇದೆ, ನಿಮ್ಮ ಸಂಸ್ಥೆಗೆ ರಾ ಮಟೀರಿಯಲ್ ಬೇಕಾಗಿದೆ. ರಾ ಮಟೀರಿಯಲ್ಗೋಸ್ಕರ ಏನು ಮಾಡ್ತೀರಾ? ಉದ್ರಿ ತರ್ತೀರಾ. ಉದ್ರಿ ಅಂದರೆ ಕ್ರೆಡಿಟ್ ಬೇಸ್ ಮೇಲೆ ಅವ್ರ ಹತ್ರ ವಸ್ತುಗಳನ್ನ ತರ್ತೀರಾ. ಅವಾಗ ಏನಾಗುತ್ತೆ? ಅವ್ರು 1 ತಿಂಗಳು ಟೈಮ್ ಕೊಡ್ತಾರೆ. 1 ತಿಂಗಳ ತನಕ ಟೈಮ್ ಕೊಟ್ಟರೆ ಅವ್ರು ಏನಾಗ್ತಾರೆ? ಕ್ರೆಡಿಟರ್ಸ್ ಆಗ್ತಾರೆ, ಕರೆಂಟ್ ಲ್ಯಾಬಿಲಿಟೀಸ್ ಬರ್ತಾರೆ. ಅದ್ರ ರೀತಿ ಮತ್ತೆ ಬಿಲ್ಸ್ ಪೇಬಲ್, ಕೊಡಬೇಕಾಯ್ತು ಕೊಟ್ಟಿಲ್ಲ. ಈಗ ಏನಾಗಿದೆಪ್ಪ ಅಂದರೆ ಒಬ್ಬರು ಹಣ ಕೊಡಬೇಕಾಗಿತ್ತು ಕೊಟ್ಟಿಲ್ಲ, ಅದು ಕೂಡ ಏನಾಗುತ್ತೆ? ಕರೆಂಟ್ ಲ್ಯಾಬಿಲಿಟೀಸ್ ಬರುತ್ತೆ. ಸೊ ಸಣ್ಣ ಅಮೌಂಟ್ ಎಲ್ಲಿ ಬರ್ತಾವಪ್ಪ ಅಂದರೆ ಕರೆಂಟ್ ಲ್ಯಾಬಿಲಿಟಿ ಬರ್ತವೆ. ಶಾರ್ಟ್ ಟರ್ಮ್ ಲೋನ್ಸು, ಶಾರ್ಟ್ ಟರ್ಮ್ ಬಾರೋವಿಂಗ್ಸು ಇವೆಲ್ಲ ನಾನ್ ಕರೆಂಟಲ್ಲಿ ಬರ್ತವೆ, ಕರೆಂಟ್ ಲ್ಯಾಬಿಲಿಟಿಲಿ ಬರ್ತವೆ. ಅರ್ಥ ಆಯ್ತಾ ಲ್ಯಾಬಿಲಿಟೀಸ್ ಬಗ್ಗೆ? ಇನ್ನು ಅಸೆಟಲ್ಲಿ ಹೋಗೋಣ. ಅಸೆಟ್ ಅಂದರೆ ಮಾತ್ರ ಇರುವಂಥ ಆಸ್ತಿಗಳು. ಲೋನ್ ತಗೊಂಡು ಶೇರ್ಗಳಿಂದ ಬಂದಂಥ ಹಣ ತಗೊಂಡು, ಫಾರ್ ಎಕ್ಸಾಂಪಲ್ ತಿಳ್ಕೊಳ್ರಿ, ಶೇರ್ಗಳಿಂದ ಒಂದು 20 ಲಕ್ಷ ಹಣ ಬಂತು ನಮಗೆ, 20 ಲ್ಯಾಕ್ ರುಪೀಸ್. ನಾನ್ ಕರೆಂಟಿಂದ ಒಂದು 10 ಲಕ್ಷ ರೂಪಾಯಿ ಬಂತು. ಕರೆಂಟ್ ಲ್ಯಾಬಿಲಿಟಿಯಿಂದ ಒಂದು 5 ಲಕ್ಷ ಬಂತು. ಎಲ್ಲ ಸೇರಿಸಿ ಟೋಟಲ್ ಲ್ಯಾಬಿಲಿಟಿ ಎಷ್ಟಾಯಿತು? 20 + 10 + 5 ಎಷ್ಟಾಯಿತು? 35 ಲ್ಯಾಕ್ ರುಪೀಸ್ ನಮ್ಮ ಹತ್ರ ಅಮೌಂಟ್ ಇದೆ. ಎಷ್ಟೇ? 35 ಲ್ಯಾಕ್ ರುಪೀಸ್ ಅಮೌಂಟ್ ತೊಗೊಂಡು ಏನು ಮಾಡ್ತೀವಿ? ಬಿಸ್ನೆಸ್ಸಲ್ಲಿ ಏನು ಮಾಡ್ತೀವಿ? ಅಸೆಟ್ಗಳನ್ನು ಖರೀದಿ ಮಾಡ್ತೀವಿ. ಫಸ್ಟ್ ಸಂಸ್ಥೆಯಲ್ಲಿ ಉದ್ಭವ ಆಗೋದು ಯಾವುದಪ್ಪ ಅಂದರೆ ಲ್ಯಾಬಿಲಿಟಿ. ಸಂಸ್ಥೆಯಲ್ಲಿ ಫಸ್ಟ್ ಆಫ್ ಆಲ್ ಉದ್ಭವ ಆಗೋದೇ ಲ್ಯಾಬಿಲಿಟೀಸ್, ಆಮೇಲೆ ಅಸೆಟ್ಗಳು ಉದ್ಭವ ಆಗ್ತವೆ. ಫಸ್ಟ್ ಅಸೆಟ್ ಬಂದ್ಬಿಟ್ಟು ಆಮೇಲೆ ಲ್ಯಾಬಿಲಿಟಿ ಬರಲ್ಲ, ಫಸ್ಟ್ ಲ್ಯಾಬಿಲಿಟಿನೇ ಬರುತ್ತೆ. ಆ ಕಾರಣಕ್ಕಾಗಿ ಪ್ರಾಬ್ಲಮ್ಸಲ್ಲಿ ಫಸ್ಟ್ ಲ್ಯಾಬಿಲಿಟಿನೇ ಬರಿತೀವಿ. ಫಾರ್ಮೆಟಲ್ಲಿ ನೋಡಿದ್ರಾ? ಫಸ್ಟ್ ಲ್ಯಾಬಿಲಿಟೀಸ್ ಬರುತ್ತೆ, ಆಮೇಲೆ ಏನು ಮಾಡ್ತೀವಪ್ಪ ಅಂದರೆ ನಾವು ಅಸೆಟ್ಗಳನ್ನ ಬಿಡಿಸ್ತೀವಿ. ಯಾಕೆ? ನಮ್ಮ ಹತ್ರ ಫಸ್ಟ್ ದುಡ್ಡು ಬೇಕು. ಆ ದುಡ್ಡಿಂದ ಏನು ಮಾಡ್ತೀವಿ? ಅಸೆಟ್ಗಳನ್ನ ಖರೀದಿ ಮಾಡ್ತೀವಿ. ಅದಕ್ಕಾಗಿ ಇಲ್ಲಿ ಅಸೆಟಲ್ಲೂ ಕೂಡ 2 ಅಸೆಟ್ ಬರ್ತವೆ. ನಾನ್ ಕರೆಂಟ್ ಅಸೆಟ್, ಕರೆಂಟ್ ಅಸೆಟ್ ಬರುತ್ತೆ. 35 ಲಕ್ಷ ರೂಪಾಯಿ ಅಮೌಂಟ್ ನಮ್ಮ ಹತ್ರ. ಅಲ್ಲಿಂದ ಏನೇನು ತಗೋತೀವಿ? ಲ್ಯಾಂಡ್ ಫಸ್ಟ್ ಬೇಕು, ಬಿಲ್ಡಿಂಗ್ ಬೇಕು, ಮಷಿನರ್ಸ್ ಬೇಕು, ವೆಹಿಕಲ್ಸ್ ಬೇಕು, ಫರ್ನಿಚರ್ಸ್ ಬೇಕು. ಇವೆಲ್ಲ ಮೇನ್ ಐಟಮ್ಸ್ ಆಫ್ ದಿ ನಾನ್ ಕರೆಂಟ್ ಅಸೆಟ್. ನಾನ್ ಕರೆಂಟ್ ಅಂದರೆ ಫಿಕ್ಸ್ಡ್, ನಮ್ಮ ಹತ್ರ ಶಾಶ್ವತವಾಗಿ 10 ವರ್ಷ, 5 ವರ್ಷ, 2 ವರ್ಷದ ಹೆಚ್ಚಿಗೆ, 1 ವರ್ಷಕ್ಕಿಂತ ಹೆಚ್ಚಿಗೆ ಇರುವಂಥ ಅಸೆಟ್ಗಳಿಗೆ ನಾವು ನಾನ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಅದರಲ್ಲಿ 2 ಥರ ಅಸೆಟ್ ಬರ್ತವೆ. ಒಂದು ಟ್ಯಾನ್ಸಿಬಲ್ ಅಸೆಟ್, ಕಣ್ಣಿಗೆ ಕಾಣುವಂಥ ಅಸೆಟ್. ಇನ್ನೊಂದು ಇನ್ಟ್ಯಾನ್ಸಿಬಲ್ ಅಸೆಟ್, ಕಣ್ಣಿಗೆ ಕಾಣದೇ ಇರುವಂಥ ಅಸೆಟ್. ಸರ್ ಇದೇ ಸಾಧ್ಯ? ಕಣ್ಣಿಗೆ ಕಾಣುವಂಥ ಅಸೆಟ್ ಓಕೆ, ಯಾವುದು? ಲ್ಯಾಂಡು, ಬಿಲ್ಡಿಂಗು, ಮಷಿನರಿ, ವೆಹಿಕಲ್ಸ್, ಇವೆಲ್ಲ ಕಣ್ಣಿಗೆ ಕಾಣುತ್ತೆ. ಅದರಿಂದ ನಮಗೆ ಲಾಭನೂ ಆಗುತ್ತೆ. ಬಿಲ್ಡಿಂಗು, ಮಷಿನರಿಗಳನ್ನ ಉತ್ಪಾದನೆ ಮಾಡ್ತೀವಿ, ಮಾರಾಟ ಮಾಡ್ತೀವಿ, ಅದರಿಂದ ಲಾಭ ಆಗುತ್ತೆ. ಕಣ್ಣಿಗೆ ಕಾಣದೇ ಇರುವಂಥ ಅಸೆಟ್ ಯಾವುದು ಸರ್ ಕೇಳ್ಬೋದು? ಯಾವುದು? ಗುಡ್ವಿಲ್. ಗುಡ್ವಿಲ್ ಯಾವ ರೀತಿ ನಮಗೆ ಹೆಲ್ಪ್ ಮಾಡುತ್ತೆ? ಫಾರ್ ಎಕ್ಸಾಂಪಲ್, ಕಣ್ಣಿಗೆ ಕಾಣದಿರುವಂಥ ಅಸೆಟ್ಗಳು ಗುಡ್ವಿಲ್ ಬರುತ್ತೆ, ಕಾಪಿರೈಟ್ ಬರುತ್ತೆ, ಆಮೇಲೆ ಪೇಟೆಂಟ್ ಅಂತ ಬರುತ್ತೆ. ಇವೆಲ್ಲ ಕಣ್ಣಿಗೆ ಕಾಣದಿರುವಂಥ ಅಸೆಟ್. ಕಣ್ಣಿಗೂ ಕಾಣಲ್ಲ, ಅದನ್ನ ಮುಟ್ಟಕ್ಕೆ ಬರಲ್ಲ, ಟಚ್ ಮಾಡಕ್ಕೆ ಬರಲ್ಲ. ಓಕೆ, ಪ್ರದರ್ಶನ
ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಆ ಕಡೆ ಮುಖ ಎಲ್ಲ ಕಣ್ಣು ಮುಚ್ಕೊಂಡು ಬೆಟರ್ ಕಣ್ಣು ಮುಚ್ಕೊಂಡು ಓಕೆ ನಾನು ನಿನ್ನ ಕೈಗೆ ಏನು ಕೊಡ್ತಿಲ್ಲ ಅದನ್ನೆಲ್ಲ ನೀನು ಫೀಲ್ ಮಾಡಿ ಹೇಳ್ಬೇಕು ಓಕೆ ಕೈ ಮುಂದೆ ಮಾಡು ಏನು ಕೊಟ್ಟೆ ಕಣ್ಣು ತೆಗಿಬೇಡ ಈಗೇನು ಕೊಡ್ತೀನಿ ಅಂತ ಬೇಡ ಎಸ್ ಈಗೇನು ಕೊಡ್ತಾ ಇದ್ದೀನಿ ವೆರಿ ಗುಡ್ ಈಗೇನು ಕೊಡ್ತೀನಿ ನೋಡು ಚಾಕ್ಲೇಟ್ಸ್ ಕೊಟ್ಟೆ ಈಗೇನು ಕೊಟ್ಟಿದ್ದೀನಿ ಸ್ಕೇಲ್ ಕೊಟ್ಟೆ ಕೂತ್ಕೊ ವಸ್ತುಗಳನ್ನ ಟಚ್ ಮಾಡಿ ಫೀಲ್ ಆಗ ಅವನಿಗೆ ಗೊತ್ತಿಲ್ಲ ಕಣ್ಣಿಲ್ಲ ತಿಳ್ಕೊರಿ ಕಣ್ಣಿಲ್ಲ ಅವನಿಗೆ ಒಂದು ಪೆನ್ ಕೊಟ್ಟೆ ಫೀಲ್ ಆದ ಸರ್ ಪೆನ್ ಇದೆ ಇನ್ನೊಂದು ಸ್ಕೇಲ್ ಕೊಟ್ಟೆ ಸ್ಕೇಲು ಕೂಡ ಫೀಲ್ ಆದ ಸರ್ ಸ್ಕೇಲ್ ಇದೆ ಇನ್ನೊಂದು ಡಸ್ಟರ್ ಕೊಟ್ಟೆ ಡಸ್ಟರ್ನು ಫೀಲ್ ಆದ ಡಸ್ಟರ್ ಅಂತ ಹೇಳಿದ ಆಸ್ತಿಗಳನ್ನು ನಾವು ಫೀಲ್ ಆಗ್ಬೋದು ಒಂದು ಕಾರನ್ನು ನೀವು ಮುಟ್ಟಿದ ತಕ್ಷಣ ಕಣ್ಣಿಲ್ದವ್ರು ಕಾರ್ ಮುಟ್ಟಿದ್ರೆ ಇದು ಕಾರ್ ಇದೆ ಅಂತ ಹೇಳ್ತಾರೆ ಟಚ್ ಮಾಡ್ಬೋದಾ ಫೀಲ್ ಆಗ್ಬೋದಾ ಆಸ್ತಿಗಳನ್ನು ಟಚ್ ಮಾಡಬಹುದು ಫೀಲ್ ಆಗ್ಬೋದು ಅಂಥ ಆಸ್ತಿಗಳಿಗೆ ನಾವು ಏನಂತ ಕರಿತೀವಿ ಟ್ಯಾನ್ಸಿಬಲ್ ಅಸೆಟ್ಸ್ ಅಂತ ಕರಿತೀವಿ ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಅಸೆಟ್ಸ್ ಯಾಕೆ ಹೇಳಿ ಇದು 1 ವರ್ಷ ಅಲ್ಲ 2 ವರ್ಷ 3 ವರ್ಷ 4 ವರ್ಷ ನಾವು ಯೂಸ್ ಮಾಡೋದು ಸೊ ನಮಗೆ ಇದು ಲೆಕ್ಚರಿಂಗ್ ಏನಾಗುತ್ತೆ ಇದು ಅಸೆಟ್ ಆಗುತ್ತೆ ಸೊ ಪೆನ್ ಅಸೆಟ್ ಆಗಲ್ಲ ಯಾಕಂದರೆ 1 ತಿಂಗಳು 2 ತಿಂಗಳಿಗೆ ಇದು ಖಾಲಿ ಆಗುತ್ತೆ ಇದು ನಾನ್ ಕರೆಂಟ್ ಅಸೆಟ್ ಆಗುತ್ತೆ ಕರೆಂಟ್ ಅಸೆಟಲ್ಲಿ ಬರುತ್ತೆ 1 ವರ್ಷಕ್ಕಿಂತ ಜಾಸ್ತಿ ಬರುವೆಲ್ಲ ಅಸೆಟ್ಟು ಸಂಸ್ಥೆ ಕಾಲೇಜ್ಗೆ ಇದು ಕೂಡ ಅಸೆಟ್ ಏನಿದು ಬುಕ್ಸ್ ಇದು ಕೂಡ ಅಸೆಟ್ ಆಗುತ್ತೆ ಯಾಕಂದರೆ ಭಾಳ ವರ್ಷದ ತನಕ ನಮಗೆ ಯೂಸ್ ಆಗುತ್ತೆ ಇಂಥವೆಲ್ಲ ಏನಾಗ್ತಾವೆ ಅಂದರೆ ತುಂಬ ವರ್ಷದ ತನಕ ಬರುವಂಥದ್ದೆಲ್ಲ ನಾನ್ ಕರೆಂಟ್ ಅಸೆಟ್ ಆಗುತ್ತೆ ಕಡಿಮೆ ಅವಧಿಗೆ ಬರುವಂಥದ್ದೆಲ್ಲ ಏನಾಗುತ್ತೆ ಕರೆಂಟ್ ಅಸೆಟ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಟ್ಯಾನ್ಸಿಬಲ್ ಅಸೆಟು ಇಂಟ್ಯಾನ್ಸಿಬಲ್ ಟ್ಯಾನ್ಸಿಬಲ್ ಅಸೆಟ್ ಅಂದರೆ ಕಣ್ಣಿಗೆ ಕಾಣ್ತಾ ಇದ್ದಾರೆ ಸರ್ ಕಣ್ಣಿಗೆ ಕಾಣದೇ ಇರುವಂಥ ವಸ್ತು ಯಾವುದು ಗುಡ್ವಿಲ್ ಅಂತ ಹೇಳ್ತಾ ಇದ್ದೀನಿ ಗುಡ್ವಿಲ್ ಸರ್ ಹೆಂಗೆ ನಮ್ಮ ಸಂಸ್ಥೆಗೆ ಲಾಭ ಮಾಡುತ್ತೆ ಓಕೆ ನನ್ನ ಹತ್ರ 2 ಫೋನ್ ಇದೆ ಒಂದು ರೆಡ್ಮಿ ಫೋನ್ ತೊಗೊಳ್ತೀನಿ ಅಥವಾ ವಿವೋ ಫೋನ್ ಇದೆ 25,000 ಇದೆ ಇನ್ನೊಂದು ಐಫೋನ್ ತೊಗೊಳ್ತೀನಿ ಅದು ಕೂಡ 25,000 ಇದೆ ಎರಡು ಅಟ್ ಎ ಟೈಮ್ ನಾನು ಮಾರಾಟ ಮಾಡ್ತಾ ಇದ್ದೀನಿ ಯಾವ್ದು ತೊಗೊಳ್ತೀರಾ ಯಾಕೆ ಐಫೋನ್ ತೊಗೊಳ್ತೀರಾ ಅದು ಬ್ರ್ಯಾಂಡ್ ಇದೆ ಜಾಸ್ತಿ ಎಲ್ಲರೂ ಅದನ್ನೇ ಇಷ್ಟಪಡ್ತಾರೆ ಅದನ್ನು ಯೂಸ್ ಮಾಡೋಕ್ಕೆ ಬರದೇವರು ಕೂಡ ಅದನ್ನೇ ಇಷ್ಟಪಡ್ತಾರೆ ಆ ಥರ ಫೋನ್ ಇದೆ ಅದು ಯಾಕೆ ಅದರ ಜಾಸ್ತಿ ಏನಾಗಿದೆ ಅದ್ರ ಬೆಲೆ ಜಾಸ್ತಿ ಇದೆ ಅದ್ರ ವ್ಯಾಲ್ಯೂ ಜಾಸ್ತಿ ಇದೆ ಮತ್ತು ಅದ್ರ ಬ್ರ್ಯಾಂಡ್ ಕೂಡ ಜಾಸ್ತಿ ಇದೆ ಅದಕ್ಕಾಗಿ ಏನು ಮಾಡ್ತಾರಪ್ಪ ಅಂದರೆ ಅದರಿಂದ ಆ ಹೆಸರಿನಿಂದ ಏನಾಗುತ್ತೆ ಸಂಸ್ಥೆಗೆ ಲಾಭ ಜಾಸ್ತಿ ಆಗುತ್ತೆ ಸೇಲ್ಗಳು ಜಾಸ್ತಿ ಆದಂಗೆ ಏನಾಗುತ್ತಪ್ಪ ಅಂದರೆ ಅದು ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ ಸೊ ಒಂದು 10,000 ರೂಪಾಯಿ ನಾವು ವಿವೋ ಫೋನ್ ಕಡಿಮೆ ಮಾಡಿದ್ರು ನೀವು ಅದನ್ನೇ ತೊಗೊಳ್ತೀರಿ ಯಾವ್ದು ತೊಗೊಳ್ತೀರಾ ಐಫೋನೇ ತೊಗೊಳ್ತಾರೆ ಯಾಕಂದರೆ ಒಂದು 5,000 ಕಡಿಮೆ ಆದರೂ ಪರವಾಗಿಲ್ಲ ಜಾಸ್ತಿ ಆದರೂ ಪರವಾಗಿಲ್ಲ ನಾನು ಐಫೋನೇ ತೊಗೊಳ್ತೀನಿ ಇನ್ನೊಂದು ಪಾರ್ಲೇಜಿ ಗೊತ್ತಾ ಭಾಳ ಸರಿ ಎಕ್ಸಾಂಪಲ್ ಕೊಡಿದ್ದೀನಿ ಪಾರ್ಲೇಜಿ ಒಂದು ಮುದುಕಿ ಒಂದು ಅಜ್ಜಿ ಏನು ಮಾಡುತ್ತೆ ಅಂಗಡಿಗೆ ಹೋಗಿದ ತಕ್ಷಣ ಬಿಸ್ಕೆಟ್ ಕೊಡಪ್ಪ ಅನ್ನಲ್ಲ ಏನಂತೆ ಪಾರ್ಲೇಜಿ ಕೊಡಪ್ಪ ಅನ್ನತ್ತೆ ಯಾಕೆ ಬ್ರ್ಯಾಂಡ್ ಎಲ್ಲ ಅವ್ರ ಮೈಂಡಲ್ಲೇ ಸೆಟ್ ಆಗಿಬಿಟ್ಟಿದೆ ಏನೋ ಪಾರ್ಲೇಜಿ ಅಂದ್ರೆ ಬಿಸ್ಕೆಟ್ ಅವ್ರಿಗೆ ಬೇರೆ ಹೆಸರು ಗೊತ್ತಿರಲ್ಲ ಪಾಪ ಹಳೆ ಕಾಲದವ್ರು ಇರ್ತಾರೆ ಅವ್ರಿಗೆ ಬೇರೆ ಬ್ರಿಟಾನಿಯಾ ಅನ್ನಕ್ಕೆ ಹೋಗಿ ಅವ್ರಿಗೆ ಅನ್ನಕ್ಕೆ ಬರಲ್ಲ ಅನ್ರಿ ಬರಲ್ಲ 2020 ಏನ್ರಿ ಅನ್ನಕ್ಕೆ ಬರಲ್ಲ ಅದೇ ಪಾರ್ಲೇಜಿ ಅದು ಫೇಮಸ್ ಆಗಿದೆ ಎಲ್ಲ ಕಡೆನೂ ಪ್ರಚಾರವಾಗಿದೆ ಆ ಕಾರಣಕ್ಕಾಗಿ ಯಾರೇ ಹೋದರೂ ಪಾರ್ಲೇಜಿ ಕೊಡಂದ್ರೆ ಅವರು ಯೋಚನೆ ಮಾಡದೆ ಏನು ಮಾಡ್ತಾರೆ ಪಾರ್ಲೇಜಿ ಕೊಡ್ತಾರೆ ಇದರಿಂದ ವಸ್ತುಗಳು ಪಾರ್ಲೇಜಿದು ಏನಾಯಿತು ಜಾಸ್ತಿ ಸೇಲ್ ಆಯಿತು ಜಾಸ್ತಿ ಇನ್ಕಮ್ ಆಯಿತು ಯಾವುದರಿಂದ ಅದರ ಹೆಸರಿಂದ ಅರ್ಥ ಆಯ್ತಾ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ವಿರಾಟ್ ಕೊಹ್ಲಿ ಒಂದು ಕೋಲ್ಡ್ ಡ್ರಿಂಕ್ಸ್ನ ಹೊಸದಾಗಿ ಏನು ಮಾಡಿದ ಇನ್ವೈಟ್ ಮಾಡಿದ ನನ್ನ ಪಕ್ಕದಲ್ಲಿ ಈಗ ವಿರಾಟ್ ಕೊಹ್ಲಿ ನಿಂತಿದ್ದಾರೆ ಅಂತ ತಿಳ್ಕೊಳ್ಳಿ ನಾನು ಇಲ್ಲೇ ನಿಂತಿದ್ದೀನಿ ವಿರಾಟ್ ಕೊಹ್ಲಿ ಇದ್ದಾನೆ ವಿರಾಟ್ ಕೊಹ್ಲಿ ಯಾರು ಒಬ್ಬ ಫೇಮಸ್ ಕ್ರಿಕೆಟರ್ ಓಕೆ ಸಚಿನ್ ತೆಂಡೂಲ್ಕರ್ ತಗೊಂಡು ಸಚಿನ್ ತೆಂಡೂಲ್ಕರ್ ಎಲ್ಲರೂ ಗೊತ್ತಿದ್ದಾರಲ್ಲ ಸೊ ಅವನು ಇಲ್ಲಿ ನಿಂತಿದ್ದಾನೆ ನಾನು ಇಲ್ಲಿ ನಿಂತಿದ್ದೀನಿ ನಾನೊಂದು ಕೋಲ್ಡ್ ಡ್ರಿಂಕ್ಸ್ನ ಸೇಲ್ ಮಾಡ್ತಾ ಇದ್ದೀನಿ ಅವರೊಂದು ಕೋಲ್ಡ್ ಡ್ರಿಂಕ್ಸ್ನ ಸೇಲ್ ಮಾಡ್ತಾರೆ ಯಾರ್ದು ಜಾಸ್ತಿ ಸೇಲ್ ಆಗುತ್ತೆ ಇಲ್ಲಿ ಯಾಕೆ ಅವನು ಮನುಷ್ಯ ನಾನು ಮನುಷ್ಯನ ನಮ್ದಾಗಲ್ಲ ಯಾರು ಜಾಸ್ತಿ ಆಗುತ್ತೆ ಯಾಕಾಯ್ತು ಆ ವ್ಯಕ್ತಿ ಇಡೀ ವರ್ಲ್ಡ್ ತುಂಬ ಫೇಮಸ್ ಇದ್ದಾನೆ ಅವ್ನು ವರ್ಲ್ಡ್ ತುಂಬ ಫ್ಯಾನ್ಸ್ ಇದ್ದಾರೆ ನನಗೆ ಇರೋರು ಇಷ್ಟ ಅದೇ ನಮಗಿರೋರು ಎಷ್ಟು ಜನ ಇದ್ದಾರೆ ಅವ್ರು ನೋಡ್ತಾ ಇರೋರು ಅಷ್ಟೇ ಬಿಟ್ಟರೆ ಅದೇ
ಬೇಗ ಬೇಗ ಸಬ್ಸ್ಕ್ರೈಬ್ ಆಗಪ್ಪ, ಏನೋ ಸ್ಟೂಡೆಂಟ್ ಹೇಳ್ತಿದ್ದಾರೆ ಏನೋ ಬರುತ್ತೆ ಅಂತ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ. ಸೊ ಟೆಂಡೂಲ್ಕರ್ ಏನು ಮಾಡಿದಪ್ಪ ಅಂದರೆ ಜಸ್ಟ್ ಒಂದು 5 ನಿಮಿಷ ವಿಡಿಯೋ ಮಾಡಿ ಇಡೀ ಇಂಟರ್ನೆಟ್ ಎಲ್ಲ ಬಿಟ್ಬಿಟ್ಟ. ಆ ಕೋಲ್ಡ್ ಡ್ರಿಂಕ್ಸು ಫೇಮಸ್ ಆಗುತ್ತೆ, ನಾನು ಕೊಡುವಂಥ ಕೋಲ್ಡ್ ಡ್ರಿಂಕ್ಸು ಫೇಮಸ್ ಆಗಲ್ಲ. ಯಾಕಂದರೆ ಅಲ್ಲಿ ಹೆಸರಿದೆ, ದಟ್ ಇಸ್ ಅ ಕೊಡುವಿಲ್. ಒಂದು ಸಂಸ್ಥೆಯ ಹೆಸರು ಜಾಸ್ತಿ ಅಂತಂದರೆ ಅದು ಕೂಡ ಒಂದು ಟೈಪ್ ಆಫ್ ಅಸೆಟ್ ಆಗುತ್ತೆ, ಆದರೆ ಅದು ಕಣ್ಣಿ ಕಾಣಲ್ಲ, ಇಂಟ್ಯಾನ್ಸಿಬಲ್ ಅಸೆಟು. ಇದನ್ನು AS26 ರೂಲಲ್ಲಿ ಅಪ್ಲೈ ಮಾಡ್ತಾರೆ. AS26 ರೂಲ್ಸು ಎಲ್ಲಿ ಬಂದಿದೆ ಗೊತ್ತಾ? ರಿವ್ಯಾಲ್ಯೂಯೇಷನ್ ಅಕೌಂಟು, ರಿಯಲೈಸೇಷನ್ ಅಕೌಂಟು, ರಿಯಲೈಸೇಷನ್ ಬರಲ್ಲ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರುತ್ತೆ, ಬಿಡಿಸ್ತೀವಲ್ಲ. ಆಮೇಲೆ ನೆಕ್ಸ್ಟು ಡೆತ್ ಆಫ್ ಪಾರ್ಟ್ನರ್ಲಿ ಬರುತ್ತೆ, ಅಲ್ಲೆಲ್ಲ ಬಿಡಿಸಿದ್ದೀವಿ. ಇಂಟ್ಯಾನ್ಸಿಬಲ್ ಅಸೆಟ್ಟು ಅಲ್ಲಿ ಗುಡಿನ ಅನ್ನೋದು ಆಪ್ಷನ್ ಬಂದಾಗ ಬಿಡಿಸ್ತೀವಿ. ಸೊ ಇವೆಲ್ಲ ಗೊತ್ತಾಯ್ತಲ್ಲ. ಬ್ಯಾಲೆನ್ಸ್ ಶೀಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಕಂಟೆಂಟ್ಸ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ಕರೀತಾರೆ. ಸೊ ಇದರಾಗೆ ಮತ್ತೆ ಸಬ್ ಕಂಟೆಂಟ್ಸ್ ಬರ್ತವೆ. ಇದೇ ಕಂಟೆಂಟ್ಸ್ನ ಯೂಸ್ ಮಾಡ್ಕೊಂಡು ನಾವು ಫಾರ್ಮೆಟ್ ಯೂಸ್ ಮಾಡ್ತೀವಿ. ಫಸ್ಟ್ ಲ್ಯಾಬಿಲಿಟಿ ಬರೋದು ಶೇರ್ ಹೋಲ್ಡರ್ ಫಂಡ್ಸು, ಅದರಲ್ಲಿ ಏನು ಬರುತ್ತೆ, ನಾನ್ ಕರೆಂಟ್ ಲ್ಯಾಬಿಲಿಟಿ ಅದರಲ್ಲಿ ಏನು ಬರುತ್ತೆ, ಕರೆಂಟ್ ಲ್ಯಾಬಿಲಿಟಿ ಅದರಲ್ಲಿ ಏನು ಬರುತ್ತೆ ಅಂತ ಬರೆಸಿ ಫಾರ್ಮೆಟಲ್ಲಿ ನಿಮ್ಗೆ ಬರ್ಸ್ತೀನಿ, ಬರ್ಕೊಂಡು ಥ್ಯಾಂಕ್ ಯು. ಬೇಗ ಬೇಗ ನೆಕ್ಸ್ಟ್ ಕ್ಲಾಸಲ್ಲಿ ಫಾರ್ಮೆಟ್ ಹೇಳೋಣ. ಓಕೆ, ಸಾಕು ಇವಾಗ ಇಷ್ಟು. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಫಾರ್ಮೆಟ್ನ ಹೇಳ್ತೀನಿ. ಅಲ್ಲಿವರೆಗೂ ಚೆಕ್